ನಮಾಮಿ ನಮಾಮಿ ಈಶ್ವರಾನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಹೆಜ್ಜೆಗಳ ನಾದ ನೂತನಂ ಪಾದಗಳ ಕುಣಿತಾತೀತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನ ಧೀರನ ಧೀರನ ತನನೇ ತನ ತಾಳ ನಾಟ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ಅನುರಾಗದವರಲ್ಲಿ ಪುಷ್ಪವನಲ್ಲಿ ಮಾಡಿ ಅನುರಾಗದವರಲ್ಲಿ ಇಲ್ಲ Thank you.
ಸಂತೋಷದಿಂದ ಹೆಂಗ ಫ್ರೀ ಬರ್ಡ್ ಆ ಟೈಪಿಗೆ ಇನ್ಮೇಲೆ ಅವರು ನೆಮ್ಮದಿಯಿಂದ ಸಂತೋಷದಿಂದ ಆದ್ರೆ ಯಾವತ್ತೂ ನಗುಮುಖ ನಗು ಹೌದು. ಅವರು ಒಂದು ಏನಪ್ಪ ಅಂದ್ರೆ ಅವರಿಗೆ ಶಿಫ್ಟ್ ಅನ್ನೋದಿಲ್ಲ. ಯಾರ ಮುಖದಲ್ಲಿ ನಗು ಇರುತ್ತಾ ಅವರಲ್ಲಿ ಚೈತನ್ಯ ಇರುತ್ತಾ, ಅವರಲ್ಲಿ ಒಂದು ಸ್ವಂತಿಕೆ ಇರುತ್ತಾ, ಅವರೊಂದು ವಿಶಿಷ್ಟವಾದ ಗುಣ ಇರುತ್ತೆ. ಅಂತ ಒಂದು ಗುಣ ಮಲ್ಲಿಗೆ ಅಂತ ಗುಣ ಅಷ್ಟೇ ಒಂದು ಸರಳ ಸಜ್ಜನಿಯ ವ್ಯಕ್ತಿ. ಆಡಂಬರ ಇಲ್ಲ, ಅಹಂಕಾರ ಇಲ್ಲ, ಮದ ಇಲ್ಲ, ಮತ್ಸರ ಇಲ್ಲ, ಯಾವ ಅವರಲ್ಲೇ ಈ 6 ಗುಣಗಳು ಸಹಿತ ಅವರಲ್ಲಿ ಇಲ್ಲ. ಅವರಲ್ಲಿ ಇರುವಂತ ಗುಣ ಒಂದೇನು? ಸೇವಾ ಮನೋಭಾವ. ವೃತ್ತಿಯಲ್ಲಿ ತಾವತ್ತು ತಮ್ಮ ಒಂದು ಕೆಲಸ ಉಳಿಕೆದ್ದು ಯಾವುದನ್ನು ಅವರು ತಲೆಗೆ ಹಚ್ಚಿಕೊಳ್ಳಿಲ್ಲ. ಹಾಗಾಗಿ ಅವ್ರ ತಲೆ ಇನ್ನೂ ಕಪ್ಪೈತಿ, ನಾವೆಲ್ಲರೂ ಹಚ್ಕೊಂತೀವಿ, ನಮ್ಮ ತಲೆ ಬೆಳೆದೈತಿ. ಅರ್ಥ ಆಯ್ತಲ್ಲ? ಅದಕ್ಕೆ ತಾವು ಇನ್ನು ಮುಂದೆ ಅವರ ಒಂದು ವೃತ್ತಿ ಬದುಕು, ಅವರ ಜೀವನ ಏನಾಗಲಿ, ಬದುಕು ಬಂಗಾರವಾಗಲಿ ಅಂತ ನಾನು ಆಶಿಸುತ್ತಾ ಆ ಗ್ರಾಮ ಅಧಿದೇವತೆ ಆಗಿರ್ತಕ್ಕಂಥ ಮಂಗಳಮ್ಮ ತಾಯಿಗೆ ನಾನು ದೀರ್ಘವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರ ಜೀವನ ಭಾಗ ಮಾಡ್ತಾರೆ ತಿಳ್ಕೊಂಡು ನಾನು ಆಶಿಸಿ ನಮಸ್ಕರಿಸಿ ನನ್ನ ಒಂದು ಪ್ರಾರ್ಥನೆಯನ್ನ ಆ ಮಾತಿಗೆ ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅವರಿಗೆ ಶುಭವಾಗಲಿ. ಶಾಲೆಯ ಎಲ್ಲ ನನ್ನ ಗುರುಗಳಿಗೆ, ಗುರುಮಾತೆಯರಿಗೆ ಮತ್ತು ಗ್ರಾಮದ ಎಲ್ಲ ಹಿರಿಯರಿಗೆ, ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮತ್ತು ಯುವಕರಿಗೆ, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಹಾಗೂ ಉದ್ಯಮಗಳಿಗೆ ಎಲ್ಲರಿಗೂ ನನ್ನ ಸಲ್ಲಿಸುತ್ತಾ ಈಗ ನಮ್ಮ ನಿಲುಗಳು ರಾಷ್ಟ್ರದ ಸಿಯಾಟ್ಗಳಾಗಿರ್ತಕ್ಕಂಥ ಹಾಗೂ ಇದೀಗ ಸನ್ಮಾನಿತರಾಗಿರ್ತಕ್ಕಂಥ ಮತ್ತು ನಮ್ಮ ಶಾಲೆಯ ನಮ್ಮ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಪ್ರಧಾನ ಕಾರ್ಯದರ್ಶಿ ಹೈದರ್ಲಿ ಸರ್ ಅವರಿಗೆ ಮತ್ತು ಈ ನಮ್ಮ ಸಿಯಾಶ್ ವ್ಯಾಪ್ತಿಯ ಎಲ್ಲ ಶಾಲೆಗಳ ಎಲ್ಲ ಪ್ರಭಾರಿಗಳಿಗೆ ಮತ್ತು ಸಹ ಶಿಕ್ಷಕರಿಗೆ, ನಮ್ಮ ಗ್ರಾಮದ ಹಿರಿಯರಿದ್ದು ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸದಸ್ಯರು ಕೂಡ ಒಂದು ರೀತಿಯ ಗೌರವದ ಸನ್ಮಾನವನ್ನ ಮಾಡಿದ್ದಕ್ಕಾಗಿ ಅವರಿಗೆ ಅವರ ಕುಟುಂಬದ ಪರವಾಗಿ ಅವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ತಾನೇ ನಮ್ಮ ಶಿಕ್ಷಕರು ಅವರನ್ನ ಉಳಿಕೊಡುವಂಥ ಒಂದು ಸುಂದರವಾದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅತಿಥಿಗಳಾಗಿ ವೇದಿಕೆ ಮೇಲೆ ಆಶೀರ್ವದಿಸಿದ ಎಲ್ಲ ಮಹಿಳೆಯರಿಗೂ ಹಾಗೂ ನಮ್ಮ ಎಲ್ಲ ಗುರುವೃಂದಕ್ಕೂ ಹಾಗೂ ಮುದ್ದು ಮಕ್ಕಳಿಗೂ ವಂದನೆ ಹೇಳ್ತಾ, ಈಗ ನಮ್ಮ ಗುರುಗಳು ನಿವೃತ್ತಿಯನ್ನ ಸತತ 42 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇವತ್ತಿನ ದಿವಸ 31ನೇ ತಾರೀಕಿಗೆ ನಾವು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆಯ ಸಮಾಧಾನ ಹೊಂದಿರೋ ಯಾವಾಗಲೂ ಸುದ್ದಿ ಬಂದವರಲ್ಲ. ಮತ್ತು ನನಗೆ ಎಲ್ಲಾನು ನಂತರ TCH 2 ವರ್ಷ ಹುಡುಗರು. ಈ 12 ವರ್ಷದಲ್ಲಿ ಕೇವಲ 12 ವರ್ಷದಾಗ ನಿಲುಗಲ್ ಶಾಲೆಯ ಶಿಕ್ಷಕರು ಅಮರೇಗೌಡ, ಕುರ್ಮುರಿ, ಸದಾಶಿವಯ್ಯ ಮುಂತಾದ ಅನೇಕ ಶಿಕ್ಷಕರು, ಆಮೇಲೆ ನಿಲುಗಲ್ನ ಇದು ಗುಡೂರು ಹೈಸ್ಕೂಲ್ ಒಳಗ ಅಂತಂಥ ಒಳ್ಳೆಯ ಶಿಕ್ಷಕರಿಂದ ಹುಡುಗೊಂದು 2 ವರ್ಷ, ಕೇವಲ 5 ವರ್ಷದಲ್ಲಿ ನನಗೆ ಒಂದು ಸಮಾಜಮುಖಿಯಾಗಿ ದುಡಿತಕ್ಕಂಥ ಒಂದು ವಿದ್ಯಾರ್ಥಿನಿಯಾಗಿ ಮಾಡಿದ್ದು ಶಿಕ್ಷಕರ ಇದು. ಅದಕ್ಕಾಗಿ ಶಿಕ್ಷಕರ ಕೆಲಸ ಬಹಳ ದೊಡ್ಡ ಕೆಲಸ. ನಾನು ಕೇವಲ 18 ವರ್ಷ 3 ತಿಂಗಳಿದ್ದಾಗ ಅವಾಗ 18 ವರ್ಷಕ್ಕೆ ಜೀವ ಬಂದ್ರು ಹುಡುಗ. ಅಂಥ ವಯಸ್ಸಿನಾಗನ ಆ ಊರಿಗೆ ಕುಗ್ರಾಮ ಅಂತ ಊರಿಗೆ ಹೋಗಿ ಆ ಊರನ ಸಮಾಜದವ್ರನ್ನ ಹಿರಿಯರನ್ನ ಕಂಟ್ರೋಲ್ ಮಾಡೋದು, ಶಾಲೆಯನ್ನು ಕಂಟ್ರೋಲ್ ಮಾಡೋದು, ಆ
PE ಟೀಚರ್ ಆದ್ರು ನಾನು ಎಲ್ಲ ಒಬ್ಬರೇ ಶಿಕ್ಷಕ ಬಸಾಪುರದಿದ್ರೆ ಅವ್ರು 83 ಅವ್ರ ಕೈಯಾಗ ನಾವು ಬರೀ 8 ವರ್ಷ ಕಲ್ತೀವಿ. ಈ ರೀತಿ ಒಂದು ವಿದ್ಯಾರ್ಥಿಯನ್ನ ಸಮಾಜಮುಖಿ ಸಮಾಜನ ಒಂದು ಏಳಿಗೆಗಾಗಿ ದುಡಿಯುವಂತ ರೂಪಿಸುವುದು ಶಿಕ್ಷಕರ ಬಹಳ ದೊಡ್ಡ ಕರ್ತವ್ಯ. ಅಂತ ಶಿಕ್ಷಕರ ಒಂದು ವೃತ್ತಿಯಲ್ಲಿ ಇದ್ದು ದೇವರು ನನಗೆ ಬೇಗನೆ ನೌಕರಿಯನ್ನು ಒದಗಿಸಿ ಸುದೀರ್ಘವಾದಂತಹ ಸೇವೆಯನ್ನು ಸಲ್ಲಿಸಲು, ಸಮಾಜಕ್ಕೆ ಒಂದು ಸೇವೆಯನ್ನು ಸಲ್ಲಿಸಲು ಮತ್ತು ಅದರ ಸರಿಯಾಗಿ ಆರೋಗ್ಯ ಭಾಗ್ಯ ಕೊಟ್ಟಿದ್ದಕ್ಕಾಗಿ ನಾನು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇನೆ. ಅನೇಕ ನಮ್ಮ ಸಹೋದರರು ಇಷ್ಟು ದೀರ್ಘಾವಶ್ಯ ಅನೇಕ ಅವರು ಸರ್ವಿಸ್ ಮಾಡಬೇಕಂತ ಆಸೆ ಇತ್ತು, ಆದ್ರೆ ಆಗಲಿಲ್ಲ, ಕೆಲವೊಬ್ಬರಿಗೆ ಆಗುದಿಲ್ಲ. ಹೀಗಾಗಿ ಇವತ್ತು ಏನಪ್ಪಾ ಅಂದ್ರೆ ನಾನು ಶಿಕ್ಷಕರಿಗೆ ಬಹಳ ವಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಶಿಕ್ಷಣ ವೃತ್ತಿ ಪವಿತ್ರವಾದದ್ದು. ನೀವು ಈಗ ಎಲ್ಲ ಟ್ರೇಂಡ್ ಆಗಿ ಮತ್ತು ಸಾಕಷ್ಟು ವಿದ್ಯೆಯನ್ನ CET ಒಳಗ ಅತಿ ಒಳ್ಳೆ ಮಾರ್ಗದರ್ಶನಗಳನ್ನು ತಗೊಂಡು ಒಳ್ಳೆ ವಿದ್ಯೆಯನ್ನು ಪಡೆದಂತ ಶಿಕ್ಷಕರು ಇವತ್ತು ನಮ್ಮ ಸಮಾಜದಲ್ಲಿದ್ದಾರೆ. ಅವರಿಂದ ಏನಪ್ಪ ನಿರೀಕ್ಷೆ ಮಾಡೋದೇನಪ್ಪ ಅಂದ್ರೆ ನಾನು ಏನು ಹೇಳಪ್ಪ ಅಂದ್ರೆ ಯಾವುದೇ ಅಡೆತಡೆ ಬಂದರೂ ಕೂಡ ಯಾವುದೇ ಮನಸ್ಸಿಗೊಳ್ಳಲಾರದೆ ಮಕ್ಕಳ ಸೇವೆಯನ್ನು ಮಾಡುವುದೇ ನಮ್ಮ ಗುರಿ. ಅದನ್ನು ನಾವು ಮಾಡಿದ್ದೇ ಆತಪ್ಪ ಅಂದ್ರೆ ನಮಗೆ ಗೌರವ ಸದಾ ಸಿದ್ಧ ಶಾಶ್ವತ. ವೀರಾಪುರ ಗ್ರಾಮದಲ್ಲಿ 25 ವರ್ಷ ಮಾಡಿದೆ ಸಿಂಗಲ್ ಆಗಿ, 15 ವರ್ಷ ಸೈಕಲ್ ಅನ್ನ ತುಳಿದೆ. ಆ ಊರಿನ ಗ್ರಾಮಸ್ಥರು ಈಗಲೂ ಕೂಡ ನಮ್ಮ ಫಂಕ್ಷನ್ ಬರ್ತಾರೆ. ಅವರು ಯಾವತ್ತೂ ನನ್ನ ಮರ್ತಿಲ್ಲ, ನಾನು ಅವರನ್ನು ಮರ್ತಿಲ್ಲ. ಹಾಗೆಯೇ ಬಸಾಪುರ ಗ್ರಾಮದವ್ರನ್ನು ಕೂಡ ನಾನು ಮರೆಯುವುದಿಲ್ಲ. ಏಕೆಂದರೆ ಸರ್ವಿಸ್ ಸೇರಿದ ಮೊದಲ ಊರು ಮತ್ತು ಸರ್ವಿಸ್ ಮುಗಿಸಿದ ಕೊನೆಯ ಊರು, ಇದು ಬಹಳ ನೆನಪಲ್ಲಿ ಇರುತ್ತದೆ. ನಾನು ಒಂದು ಈ ವೃತ್ತಿಯನ್ನ ಇಷ್ಟು ಸಲೀಸಾಗಿ ಲಘುಮುಖದಿಂದ ಮಾಡಲು ಕಾರಣ ನಮ್ಮ ಸಹೋದರಿಗಳು, ನಮ್ಮ ರಾಯನಗೌಡ ಗುರುಗಳು, ಹೈದರಲಿ ಗುರುಗಳು, ಯಲ್ಲಪ್ಪ ಮಾಗಿ ಗುರುಗಳು, ಇವರೆಲ್ಲ ಮಾರ್ಗದರ್ಶನದಿಂದ ಅವರ ಅತ್ಯಂತ ಸಂಪೂರ್ಣ ಸಹಕಾರದಿಂದ ನಾನು ಈ ರೀತಿಯಾಗಿ ಸಲೀಸಾಗಿ ಸಂತೋಷದಿಂದ ಯಾವುದೂ ಅಡೆತಡೆ ಇಲ್ಲದೆ ಈ 12 ವರ್ಷ ಬಸಾಪುರ ಗ್ರಾಮದಲ್ಲಿ ಕಳೆದೆ. ಅವರ ಒಂದು ಸ್ನೇಹ ಸಹಕಾರವನ್ನು ನಾನು ಎಂದೂ ಮರೆಯಲಾರೆ. ಅದೇ ರೀತಿ ಬಸಾಪುರ ಗ್ರಾಮದ ಹಿರಿಯರು, ಅವ್ರನ್ನು ಕೂಡ ಇಲ್ಲಿ ಬಹಳ ನೆನಪು ಮಾಡ್ಕೋಬೇಕು. ಯಾಕಂದ್ರೆ ಈ ಶಾಲೆ ಆ ಹಿರಿಯರ ದೈವದ ಆಧಾರದ ಮೇಲೆ ಇದ್ದಂತ ಒಂದು ಶಾಲೆ ಎಂದು ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಏನಪ್ಪಾ ಅಂದ್ರ ಅವರು ಯಾವುದೇ ನಮ್ಮ ಶಿಕ್ಷಕರಿಗೆ ತೊಂದರೆ ಕೊಡಲಾರದೆ ಸಾಕಷ್ಟು ಸಹಕಾರ ನೀಡಿ ಈ ರೀತಿ ಒಂದು ಕೊನೆಯ ಗ್ರಾಮವಾದರೂ ಪುಟ್ಟ ಹಳ್ಳಿಯಾದರೂ ಕೂಡ ಈ ಅಭಿವೃದ್ಧಿಗೆ ಕಾರಣಕರ್ತರಾದಂತವರು ಬಸಾಪುರ ಗ್ರಾಮದ ಎಲ್ಲ ಗುಡಿ ಹಿರಿಯರ ಸಹಕಾರದಿಂದ ನಾವು ಶಾಲೆಗೆ ಕಂಪ್ಯೂಟರ್ ಅನ್ನ ತೆಗೆದುಕೊಂಡು ಬಂದೆವು. ಹಾಗೂ ಹನುಮಗೌಡ ಸರ್ ಅವರ ಸಹೋದರ ಬೇಡ ಫೋಟೋ ವಿಡಿಯೋ ತೆಗಿತೇವೆ ಸಾಕು.